ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಗ್ರಾಮಸ್ಥರು ಯಲ್ಲಮ್ಮ ದೇವಿ ದೇವಸ್ಥಾನ, ಪಟಾಲಮ್ಮ ದೇವಿ ದೇವಸ್ಥಾನ, ಪುರಾತನ ದೇವಸ್ಥಾನ. ಇದು 200 ವರ್ಷದ ಹಳೆಯದು. ತುಂಬ ಚೆನ್ನಾಗಿ ಇವತ್ತು ದೇವಸ್ಥಾನ, ಇವತ್ತು ಪಟಾಲಮ್ಮನ ದೇವಸ್ಥಾನ ಇವತ್ತು ಪುನರ್ ಪ್ರತಿಷ್ಠಾಪನೆಗೊಂಡಿದೆ. ಹಾಗೂ ನಮಗೆ ಈ ಕಲ್ಕೆರೆ ಗ್ರಾಮದಲ್ಲಿ ವಜ್ರಮುದ್ದೆ ಮಂಜುನಾಥ್ ಇದಕ್ಕೆ ಭಾಳ ಹೆಚ್ಚಿನ ಧನ ಸಹಾಯ ಮಾಡಿ ಎಲ್ಲರೂ ಒಳ್ಳೆಯ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಭಾಳ ಇಂಪ್ರೂವ್ ಆಗಿದೆ ಇದು ಏರಿಯಾನು. ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಓನ್ಲಿ ಕಲ್ಲು ವಿಗ್ರಹಗಳಿತ್ತು, ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಎಲ್ಲರೂ. ಇದೇ ಥರ ದೇವಸ್ಥಾನದ ಅಭಿವೃದ್ಧಿನೂ ಆಗಲಿ, ಇಲ್ಲಿರೋ ಮನೆಗಳ ಅಭಿವೃದ್ಧಿನೂ ಆಗಲಿ, ಇಲ್ಲಿರೋ ಮಕ್ಕಳಿಗೆಲ್ಲರಿಗೂ ಒಳ್ಳೆಯದಾಗಲಿ. ಬೆಂಗಳೂರು ಆಧುನಿಕ ನಗರಿಯಾದ್ರೂ ಕೂಡ ಇಲ್ಲಿ ನಡೆಯುವಂತ ಧಾರ್ಮಿಕ ಆಚರಣೆಗಳು, ದೈವ ಭಕ್ತಿ ಮತ್ತು ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತ ಅದೇ ಹಾದಿಯಲ್ಲಿ ಬೆಂಗಳೂರು ಮುನ್ನಡೆಯುತ್ತಿದೆ ಅನ್ನೋದಕ್ಕೆ ಬೆಂಗಳೂರು ಸುತ್ತಮುತ್ತಲು ನಡೆಯುವಂತ ಧಾರ್ಮಿಕ ಆಚರಣೆಗಳು, ದೇವಾಲಯಗಳ ಜೀರ್ಣೋದ್ಧಾರ, ಲೋಕಾರ್ಪಣಾ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿರುತ್ತೆ. ಅಂತೆಯೇ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಕಲ್ಕೆರೆ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಪಟಾಲಮ್ಮ ದೇವಿಯ ದೇಗುಲದ ಜೀರ್ಣೋದ್ಧಾರ, ರಾಜಗೋಪುರ, ಗಾಳಿ ಗೋಪುರ ಮತ್ತು ದೇವಿಯ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ 3 ದಿನಗಳ ಕಾಲ ವಿಜೃಂಭಣೆಯಾಗಿ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು 3 ದಿನಗಳ ಕಾಲ ಬಂದು ದೇವಿಯ ಆಗಮಿಕರಿಂದ ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದ್ದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರದ್ಧಾ ಭಕ್ತಿಗಳೊಂದಿಗೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಭಕ್ತಾದಿಗಳು ಪುಳಕಿತರಾಗಿದ್ದರು. 3 ದಿನಗಳ ಕಾಲ ವಿಜೃಂಭಣೆಯಾದಂತಹ ಅದ್ದೂರಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಕಿಶೋರ್ ರವರು, ಹಾಗೆಯೇ ಮಂಟಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನವೀನ್ ರವರು ಹಾಗೂ ಬಿಗ್ ಬಾಸ್ ಖ್ಯಾತಿಯ ಸ್ಪಂದನ, ಹಾಗೆಯೇ ಡಾಗ್ ಸತೀಶ್ ಹಾಗೂ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದರು. ಕಾರ್ಯಕ್ರಮದ ಒಂದು ಝಲಕ್ ನೋಡೋಣ ಬನ್ನಿ. ಶುಭ ದಕ್ಷಿಣ ತೀರೆ ಬ್ರಹ್ಮ ಮಂಡಲೆ ಶ್ರೀರಾಮ ಕ್ಷೇತ್ರೆ ಭಾರ್ಗವವಾಸರ ಯುಕ್ತಾಯ ಶುಭ ತಿಥಿ ವಿಶಿಷ್ಟಾಯ ಪುಣ್ಯಾಯ ಪುಣ್ಯಕಾಲೇ. ನಿಮ್ಮ ಗೋತ್ರವನ್ನ ಹೇಳ್ಕೊಳ್ಳಿ, ಹಾಗೆ ನಿಮ್ಮ ಹೆಸರು, ಮನೆಯವರ ಹೆಸರು, ಮಕ್ಕಳ ಹೆಸರು, ಕುಟುಂಬದವರ ಹೆಸರು. ಇಲ್ಲ ಹೇಳಿ. ನಮ ಸೂರ್ಯಾಯ ಚಂದ್ರಾಯ ಕೇತವೇ ನಮೋ ನಮಃ. ಉರ್ವಾರಕಮೇ ವಂದನ ಮೃತ್ಯುಂಜಯಾಯ ನಮಃ. ಕೈಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಕೈಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರಕಮೇ ವಂದನ ಮೃತ್ಯುಂಜಯಾಯ ತನ್ನೋ ಪುರಾರಮ್ಮ ದೇವಿ ಪ್ರಚೋದಯಾತ್ ಸ್ವಾಹಾ. ಓಂ ಮಹಾಮಾತಾ
ಇದ್ದೇವೆ. ಇದಾಗಿ ಹೋಗ್ಕೊಂಡು ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇದಾಗೆಲ್ಲ ಎದ್ದಿಟ್ಕೊಳ್ಳಿ. ಹೋಗಲ್ಲ ಅಲ್ಲೇ ನಿಂತ್ಕೊಳ್ಳಿ. ಹೊಸ ಮನೆ ಕಡೆ ತಗೋಲ್ಲ. ನಿಂತ್ಕೊಳ್ಳಿ. ಲೈನಿಗೆ ದೇವ್ರು ಕಾಣಿಸ ಮಧ್ಯದ ಹೋಗ್ಕೊಂಡ ಕಾಣಿಸೋದೆಲ್ಲ ನಿಂತ್ಕೊಂಡ್ಬಿಡಿ. ಹೀಗೆ ಕಲ್ಲಿನಲ್ಲಿ ರೂಪುಗೊಂಡಿರುವಂತಹ ಜೀರ್ಣೋದ್ಧಾರವಾದಂತಹ ದೇಗುಲ ಶ್ರೀ ಪಟಾಲಮ್ಮ ದೇವಿಯ ದೇಗುಲ. ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ವಿಧಿವಿಧಾನಗಳೊಂದಿಗೆ 3 ದಿನಗಳ ಕಾಲ ವಿಜೃಂಭಣೆಯಾದಂತಹ ಜೀರ್ಣೋದ್ಧಾರ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಸಂದರ್ಭದಲ್ಲಿ ಗಾಳಿಗೋಪುರ, ರಾಜಗೋಪುರ, ಬ್ರಹ್ಮ ಕಳಶಗಳ ಸ್ಥಾಪನೆಯು ಕೂಡ ನಡೆಯಿತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. तर्पयन्ते आदित्यवर्णे तपसोऽधिदातो वनस्पतिस्तव वृक्षोऽथबिल्वस्य फलानि तपसानुदन्तो मायान्तरायास्तवाच्या लक्ष्मीर्नाशयाम्यहम् अभूतिमसमृद्धिं च सर्वान्निर्गतमेग्रहान् अन्धद्वारान् दुराधर्षान् नित्यपुष्टान् गरीषिणे ईश्वरेयं सर्वभूतानां तामिहोपक्वये श्री महालक्ष्मी नमस्महे भयमग्यर्थनं वायुर्थनं सूर्योदधनं वसुः राधोरतमात्सर्यं न लोभो न शुभामते वन्दे कृतपुण्या सर्वसौख्यप्रयोजने वस्त्राणि देवतावताते आप्यायस्वचमे तुते विश्वतस्सो नमुष्टियन् अभावादस्य तन्वथे स्वाहा ಬೆಂಗಳೂರು ದಕ್ಷಿಣ ತಾಲೂಕು ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂತಹ ಕಲ್ಲಕೇರಿ ಗ್ರಾಮದಲ್ಲಿ ಬಹಳ ಪುರಾತನವಾದ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಪಟಾಲಮ್ಮ ದೇವಿ ಮೂಲ ವಿಗ್ರಹಗಳ ಸುತ್ತದಲ್ಲಿ ಬಹಳ ಪುರಾತನ ನೆಲೆಸಿದ್ಲು. ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತಹ ಸಂಕಲ್ಪ ಮಾಡಿ ಗ್ರಾಮಸ್ಥರು 2024ರಲ್ಲಿ ಆ ತಾಯಿಯನ್ನು ಮಾರ್ಚ್ ತಿಂಗಳಲ್ಲಿ
ಅಷ್ಟಮಂಗಳ ಪ್ರಶ್ನೆಯನ್ನು ಮಾಡಿ ಆ ತಾಯಿಯನ್ನು ಕೋರಿಕೆ ಮೇರೆಗೆ ದೀಪಾದಿಗಳನ್ನು ಮತ್ತು ಗ್ರಾಮ ಶಾಂತಿಯನ್ನು ಮಾಡಿ ಆ ಚಲನೆ ಮಾಡುವಂತಹ ಕಾರ್ಯಕ್ಕೆ ಚಾಲನೆ ಕೊಡಲಾಯಿತು. ಆನಂತರವಾಗಿ ನಮ್ಮ ಶಿಲ್ಪಿಗಳು, ಗ್ರಾಮಸ್ಥರು ಮತ್ತು ಇಲ್ಲಿನ ಕುಲಸ್ಥರು, ಸುತ್ತಮುತ್ತ ದಾನಿಗಳು ಭೇದ ಭಾವ ಇಲ್ಲದೆ ಯಾವುದೇ ಜಾತಿ ಧರ್ಮಗಳ ಭೇದದಿಂದ ಎಲ್ಲರೂ ಒಕ್ಕೊರಲಿಂದ ಒಗ್ಗಟ್ಟುಗೂಡಿ ಎಲ್ಲರ ಭಕ್ತರ ಸಹಾಯ ಸಹಕಾರಗಳಿಂದ ಇಂತಹ ಸುಂದರವಾದಂತಹ ದೇವಸ್ಥಾನನ ಪ್ರವಾಡ ಸದೃಶದಲ್ಲಿ ನಿರ್ಮಾಣ ಆಗಿದೆ. ರಾಜಗೋಪುರಾದಿಗಳು, ಮುಖಮಂಟಪ, ಮೇಲೆ ವಿಮಾನ ಗೋಪುರ, ಪ್ರಾಕಾರಾದಿ ದೇವತೆಗಳು, ಕೋಷ್ಠ ದೇವತೆಗಳು ಮತ್ತು ಮೂಲ ದೇವತೆಗಳು ಮತ್ತು ಈ ಕಡೆ ನೀವು ನೋಡಿದ್ರೆ ಒಂದು ಶಿಡಿಕಲ್ಲು, ಮೊದಲು ಆಡಿಸಿದಂಥ ಶಿಡಿ ಕಲ್ಲು ಅಂತ ಹೇಳ್ತೀವಿ, ಶ್ರೀರಾಯಿ ಅಂತ ಕರೀತಾರೆ. ಅದು ಕಲ್ಲನ್ನು, ಮೂಲ ದೇವರನ್ನು ಮತ್ತು ಸುಮಾರು 50 ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಬಿಂಬವನ್ನು ಪುನಃ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯವನ್ನು 3 ದಿನಗಳಿಂದ ಆಗಮಶಾಸ್ತ್ರ ಪ್ರಕಾರವಾಗಿ ಬುಧವಾರ ಸಾಯಂಕಾಲದಿಂದ ಇವತ್ತು ಶುಕ್ರವಾರ ಬೆಳಗ್ಗೆವರೆಗೂ ಆಗಮಶಾಸ್ತ್ರ ಪ್ರಕಾರವಾಗಿ ಎಲ್ಲ ಸೇವಾದಿಗಳನ್ನು ಮತ್ತು ಪ್ರತಿಷ್ಠಾಪನಾ ಕಾರ್ಯಗಳನ್ನು ಆಗಮಶಾಸ್ತ್ರವಾಗಿ ನೆರವೇರಿಸಲಾಗಿದೆ. धिक्रावण्यवरुणाय वायवे बृहस्पतये मधुमापदाभ्यः सन्तु सर्वाः मदो पूर्णं ददाति मदव्यासानीते या गुङ्गोर्यास्मिने वाले या राकाया सरस्वते हरिद्रारञ्जते देवी सर्वसौभाग्यद ವೇದ ಸಮೃದ್ಧಿರಸ್ತು, ಶಾಸ್ತ್ರ ಸಮೃದ್ಧಿರಸ್ತು, ಧನಧಾನ್ಯ ಸಮೃದ್ಧಿರಸ್ತು. ನಮಸ್ಕಾರ చేసుకోండి. ಶಾಂತಿ ಪುಷ್ಟಿ ಸ್ತುಷ್ಟಿ ಶಾಸ್ತ್ರ ಶುಭಗಂ ಶುಭ. ಕಾರ್ಯಕ್ರಮದಲ್ಲಿ ಇಡೀ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಗ್ರಾಮ ದೇವತೆಯೂ ಆಗಿರುವಂತಹ ಶ್ರೀ ಪಟಾಲಮ್ಮನಿಗೆ ಶಕ್ತಿ ದೇವತೆಯೂ ಆಗಿರುವಂತಹ ಪಟಾಲಮ್ಮ ತನ್ನದೇ ಆದಂತ ಭಕ್ತ ಸಮೂಹವನ್ನು ಹೊಂದಿರುವಂತಹ ತಾಯಿ. ಶತಮಾನಗಳಿಂದ ಈ ಗ್ರಾಮದಲ್ಲಿ ನೆಲೆಸಿರುವಂತಹ ಈ ತಾಯಿಯ ಮೂರ್ತಿಯನ್ನ ಜೀರ್ಣೋದ್ಧಾರವಾಗಿದ್ದರೂ ದೇಗುಲ ಮೂಲ ರೂಪದ ಮೂರ್ತಿಯನ್ನ ಬದಲಿಸಲಿಲ್ಲ. ಅದೇ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಲೋಕಾರ್ಪಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ.
ಪುರಾತನ ದೇವಸ್ಥಾನ ಇದು, 200 ವರ್ಷದ ಹಳೆಯದು. ಎಲ್ಲ ಊರಿನ ಮುಖಂಡರು, ಯುವಕರು ಎಲ್ಲ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಓಪನ್ ಮಾಡ್ತಾ ಇದ್ದಾರೆ. ಎಲ್ಲ ತುಂಬ ಕಷ್ಟಪಟ್ಟು ಈ ದೇವಸ್ಥಾನನ ಕಟ್ಟಿ ನಮ್ಮ ಪಂಚಾಯತಿಗೆ ಮತ್ತು ಅವರ ಗ್ರಾಮಕ್ಕೆ ಒಂದು ಕೀರ್ತಿನ ತಂದಿದ್ದಾರೆ. ಇದೇ ರೀತಿ ಎಲ್ಲ ಊರುಗಳನ್ನು ಅವರವರ ಊರಿನ ದೇವಸ್ಥಾನಗಳನ್ನ ಏನಪ್ಪ ಅದು ಜೀರ್ಣೋದ್ಧಾರ ಮಾಡಿ ಇದೇ ರೀತಿ ಎಲ್ಲರೂ ಹಬ್ಬದಂತೆ ಆಚರಿಸ್ತಾ ಇದ್ದಾರೆ. ಕಲ್ಕೇರಿ ಗ್ರಾಮಸ್ಥರು ಎಲ್ಲ ಸ್ವಂತ ಹಬ್ಬದಂತೆ ಆಚರಿಸ್ತಾ ಇದ್ದಾರೆ. ಎಲ್ಲ ಕಲ್ಕೇರಿ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಮತ್ತು ಆ ದೇವರು ಇವರು ಏನು ತಿಳ್ಕೊಂಡಿದ್ದಾರೋ ಎಲ್ಲ ಅನುಕೂಲ ಆಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಲ್ಕೆರೆ ಪಟಾಲಮ್ಮ ದೇವಸ್ಥಾನ ಇದು ಭಾಳ 200 ವರ್ಷಗಳಿಂದ ಹಳೆಯ ದೇವಸ್ಥಾನ. ನಮಗೆ ಈ ನೆರಳೂರು ದಿನೇಶ್ ಸ್ವಾಮಿಗಳ ಮಾರ್ಗದರ್ಶನದಂತೆ ಈ ದೇವಸ್ಥಾನನ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹಿರಿಯರ ಅನುಕೂಲತೆ ತಗೊಂಡು ನಾವು ಇದನ್ನು ಮಾಡಿದ್ವಿ. ಭಾಳ ಚೆನ್ನಾಗಿ ದೇವಸ್ಥಾನ ಬಂತು. ಇದಕ್ಕೆ ನಮ್ಮ ಹಿರಿಯರ ಈ ಊರಲ್ಲಿ ಹಿರಿಯರು ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ, ಯುವಕರು ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ, ಹಾಗೂ ನಮಗೆ ಈ ಕಲ್ಕೆರೆ ಗ್ರಾಮದಲ್ಲಿ ವಜ್ರಮುತೆ ಮಂಜುನಾಥ್ ಇದಕ್ಕೆ ಭಾಳ ಹೆಚ್ಚಿನ ಧನ ಸಹಾಯ ಮಾಡಿ, ಮತ್ತು ನಮ್ಮ ಗೋಪಾಲ್ ರೆಡ್ಡಿ ಮತ್ತು ಸೋಮಶೇಖರು, ಆಮೇಲೆ ತಿರ್ಗಾ ಪಿಳ್ಳೆ ಸಾರು, AMC ಕಾಲೇಜು, ಆಮೇಲೆ ತಿರ್ಗಾ ನಮ್ಮ ಬಾಬಣ್ಣ JCP ಬಾಬಣ್ಣವರು ಜನವರಿ 28, 29, 30 3 ದಿನಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ಇದ್ದವು. ಇವತ್ತು ಶ್ರೀ ಪಟಾಲಮ್ಮ ದೇವಿಯ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಪಾಲ್ಗೊಂಡು ಇಲ್ಲಿ ಎಲ್ಲರೂ ಒಳ್ಳೆಯತನದಿಂದ ಎಲ್ಲರೂ ಒಳ್ಳೆಯ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಲ್ಕೆರೆ ಗ್ರಾಮ ದೇವತೆ ಪಟಾಲಮ್ಮ ದೇವಿಯನ್ನು ಬಹಳ ವಿಜೃಂಭಣೆಯಿಂದ ಈ ದಿನ ಆಚರಿಸುತ್ತಿದ್ದೇವೆ. ಪಟಾಲಮ್ಮ ದೇವಿಯು ಹಳೆಯ ಕಾಲದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೇವೆ. ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಈ ದಿನ ಓಡಿ ರಾಗ
ಯಲ್ಲಮ್ಮ ದೇವಿ ದೇವಸ್ಥಾನ, ಪಟಾಲಮ್ಮ ದೇವಿ ದೇವಸ್ಥಾನ, ಬೂನಿದಿ ಏನು ಇಲ್ಲಿ ಉದ್ಭವ ಮೂರ್ತಿಯಾಗಿ ಉದ್ಭವಿಸಿರ್ತಕ್ಕಂಥ ಮೂರ್ತಿ, ಇಷ್ಟು ದೇವತೆಗಳನ್ನ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಈ ದೇವಸ್ಥಾನ ತುಂಬ ಶಿಥಿಲಾವಸ್ಥೆಗೆ ಬಂದಾಗ ನನ್ನ ಸಂಪರ್ಕಿಸ್ತಾರೆ ಮಂಜುನಾಥ್ ರೆಡ್ಡಿಯವರು, ಸೋಮಶೇಖರ್ ರೆಡ್ಡಿಯವರು, ಮುನ್ನಿತ್ರ ಎಲ್ಲರೂ. ಆಗ ಇದಕ್ಕೆ ಒಳ್ಳೆ ಅದ್ಭುತವಾದ ಒಂದು ಪ್ಲ್ಯಾನನ್ನು, ಎಲ್ಲ ಕಟ್ಟಡ ಒಂದು 3D ಪ್ಲ್ಯಾನ್ ಎಲ್ಲನೂ ಕೊಟ್ಟು ಈ ರೀತಿ ಶೈಲಿನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲನೂ ಮಾತನಾಡಿ ಸುಮೂಗವಾಗಿ ತುಂಬ ಅದ್ಭುತವಾಗಿ ರೂಪವಾಗಿ ಬಂದಿದೆ ದೇವಸ್ಥಾನ. ಈ ಥರ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಊರಿನ ಗ್ರಾಮಸ್ಥರಿಗೆ, ಹಿರಿಯರಿಗೆ, ಸೋಮಶೇಖರ್ ಸರ್ ಅವ್ರಿಗೆ, ಮಂಜುನಾಥ್ ರೆಡ್ಡಿ ಅವರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸ್ಪರ್ಧಿಗಳು ಕೂಡ ಭಾಗವಹಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸ್ಪಂದನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಾಯಿಯ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಪೂಜೆಗಳು, ದೇವಸ್ಥಾನ ಓಪನಿಂಗಿಗೆ ಎಲ್ಲರೂ ಎಕ್ಸೈಟೆಡ್ ಆಗಿ ಅಷ್ಟೇ ಭಕ್ತಿಯಿಂದ ನಡೆಸ್ಕೊಟ್ಟಿದ್ದಾರೆ. ಯಾಕಂದರೆ ದೇವಸ್ಥಾನ ಅಂದಮೇಲೆ ಭಕ್ತಿಯಿಂದ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ತುಂಬ ಮುಖ್ಯ ಆಗುತ್ತೆ. ಎಲ್ಲರ ಮುಖದಲ್ಲೂ ಕಾಣಿಸ್ತಿದೆ. 3 ದಿನದಿಂದ ಹೋಮ ಮಾಡಿದ್ರು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಆ ದೇವಿ ಇಲ್ಲಿರೋರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ಥರ ದೇವಸ್ಥಾನದ ಅಭಿವೃದ್ಧಿನೂ ಆಗಲಿ, ಇಲ್ಲಿರೋ ಮನೆಗಳ ಅಭಿವೃದ್ಧಿನೂ ಆಗಲಿ, ಇಲ್ಲಿರೋ ಮಕ್ಕಳಿಗೆಲ್ಲರಿಗೂ ಒಳ್ಳೇದಾಗಲಿ. ನನ್ನ ಕರೆಸಿರೋದಕ್ಕೆ ಆ ತಾಯಿ ಆಶೀರ್ವಾದ ನನ್ನ ಮೇಲೂ ಇದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಂಜುನಾಥ್ ರೆಡ್ಡಿ ಅವರು ಆ್ಯಂಡ್ ಅವರು ಭಾರತಿ ಅವರು ಕಂಪ್ಲೀಟ್ ಕುಟುಂಬ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿಗೆ ನನ್ನ ಕರೆಸೋದಕ್ಕೆ ಮೂಲ ಕಾರಣ ನವೀನ್ ಅವರು, ನಿಮಗೂ ಕೂಡ ಥ್ಯಾಂಕ್ ಯು. ಆ ತಾಯಿ ಆಶೀರ್ವಾದ ನಿಮ್ಮ ಮೇಲೂ ಇರಲಿ. ಹೀಗೆ ಇನ್ನೂ ಈ ಜಾಗನ, ನಿಮ್ಮ ಮನೆಗಳನ್ನ, ಇಲ್ಲಿರೋರನ್ನ ಎಲ್ಲರ ಅಭಿವೃದ್ಧಿಗೂ ನಿಮಗೂ ನೀವು ಕಾರಣ ಆಗಿ ತಾಯಿ ನಿಮಗೂ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಒಳ್ಳೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಷ್ಟೇ ಅಲ್ಲದೆ ಹೊರ ಗ್ರಾಮಗಳಿಂದಲೂ ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ಭಕ್ತಾದಿಗಳು ತಮ್ಮ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಗ್ರಾಮ ದೇವತೆ, ಗ್ರಾಮದಲ್ಲಿ ಹಿಂದೆ ಸುಮಾರು ವರ್ಷಗಳ ಹಿಂದೆ ಹಳೆಯ ದೇವಸ್ಥಾನ ಶಿಥಿಲವಾಗಿತ್ತು, ಪಟಾಲಮ್ಮನ ದೇವಸ್ಥಾನ. ಆ ದೇವಸ್ಥಾನವನ್ನು ಇವತ್ತು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹೊಸದಾಗಿ ನವೀಕರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಎಲ್ಲ ಗ್ರಾಮದ ಎಲ್ಲರ ಸಮ್ಮುಖದಲ್ಲಿ ಇವತ್ತು ತುಂಬ ಚೆನ್ನಾಗಿ ಇವತ್ತು ದೇವಸ್ಥಾನ, ಇವತ್ತು ಪಟಾಲಮ್ಮನ ದೇವಸ್ಥಾನ ಇವತ್ತು ಪುನರ್ ಪ್ರತಿಷ್ಠಾಪನೆಗೊಂಡಿದೆ. ಆ ತಾಯಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲರ ಆರೋಗ್ಯವನ್ನು, ಎಲ್ಲರ ಸುಖ ಸಂಪತ್ತನ್ನು ಹೆಚ್ಚಿಸಲಿ. ಎಲ್ಲರೂ ಇದೇ ರೀತಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಗ್ರಾಮದ ಎಲ್ಲ ಮುಖಂಡರಿಗೂ ಆ ತಾಯಿ ಆಶೀರ್ವಾದ ಮಾಡಲಿ ಎಂದು. ಕಲ್ಕೆರೆ ಅಂದರೆ ಇವಾಗ ನಾವು AIMC ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ರನ್ ಮಾಡ್ತಿರೋದ್ರಿಂದ ಈ ಕಲ್ಕೆರೆನೇ ನಮ್ಮೂರಾಗಿದೆ ಇವಾಗ. ಸೊ ನಮ್ಮೂರು ಯಾವುದಂದ್ರೆ ಇವಾಗ ಕಲ್ಕೆರೆ ಅಂತಲೇ ಹೇಳಬೇಕಾಗತ್ತೆ. ನಾವು ನಮ್ಮ AIMC ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಸಂಸ್ಥೆಗಳು ಇಲ್ಲೇ ಇರೋದ್ರಿಂದ ಎಲ್ರಿಗೂ ಅನುಕೂಲ ಆಗಿದೆ. ಓವರಾಲಲ್ಲಿ ನಾವು ಒಳ್ಳೆ ಡೆವಲಪ್ಮೆಂಟ್ಸ್ ಎಲ್ಲ ಆಗಿದೆ ಇದೇ ಏರಿಯಾದಲ್ಲಿ. ಮಕ್ಕಳೆಲ್ಲ ಸ್ಟೂಡೆಂಟ್ಸು ತುಂಬ ಜನ ಎಲ್ಲ ನಮ್ಮ ಕಲ್ಕೆರೆಯಿಂದನೂ ಈ ಅಕ್ಕಪಕ್ಕದಿಂದ ಎಲ್ಲ ಬಂದೆಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಓದ್ಕೊಂಡಿರೋದ್ರಿಂದ ಭಾಳ ಇಂಪ್ರೂವ್ ಆಗಿದೆ ಇದು ಏರಿಯಾನೂ. ದೇವಸ್ಥಾನವೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ತುಂಬ ಪುರಾತನ ದೇವಸ್ಥಾನ, ಪಟಾಲಮ್ಮ ದೇವಸ್ಥಾನ. ಇಲ್ಲಿ ಓನ್ಲಿ ಕಲ್ಲು ವಿಗ್ರಹಗಳಿತ್ತು, ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಎಲ್ಲರೂ. ನನಗೆ ಯಾವಾಗೂ ಹೇಳ್ತಾ ಇದ್ರು ಬಂದು, ಪಟಾಲಮ್ಮನ ದೇವಸ್ಥಾನ ಪೂಜೆ ಚೆನ್ನಾಗಿ ಮಾಡ್ತಾಯಿದ್ರು ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ. ಇವಾಗ ಒಳ್ಳೆ ದೇವಸ್ಥಾನ ಮಾಡಿದ್ದಾರೆ, ತುಂಬ ಸಂತೋಷ ಆಯಿತು ನೋಡಿ. ಇದು ತುಂಬ 100-200 ವರ್ಷ ಆದ್ರೂ ತುಂಬ ಚೆನ್ನಾಗಿದೆ. ಎಲ್ಲ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಮ್ಮನ ನೋಡಿ ತುಂಬ ಸಂತೋಷ ಆಯಿತು. ದೇವಿ ಎದ್ದು ಬರೋ ಥರ ಕಾಣಿಸ್ತಾ ಇದ್ದಾರೆ. ಗ್ರಾಮಕ್ಕೆಲ್ಲ ತುಂಬ ಅಮ್ಮ ಆಶೀರ್ವಾದ ಇರುತ್ತೆ ಅಂತ. 28, 29, 30 ಕಡೆಯ ದಿನ ಇವತ್ತು ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮತ್ತು ಮಹಾಮಂಗಳಾರತಿ ಇವತ್ತು ಕಡೆಯ ದಿನ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ. ಕಲ್ಕೆರೆ ಗ್ರಾಮ ದೇವತೆ ಪಟಾಲಮ್ಮನವರ ಮರುಪ್ರತಿಷ್ಠಾಪನೆ ಇವತ್ತಿರೋದ್ರಿಂದ ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಕೇಳ್ಕೊತೀವಿ. ಕಲ್ಕೆರೆ ಗ್ರಾಮದಲ್ಲಿ ಪಟಾಲಮ್ಮ ದೇವಿಯ ಮರು ಪ್ರತಿಷ್ಠಾಪನೆ ಆಗಿದೆ. ಎಲ್ಲರೂ ಭಾಗವಹಿಸಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಶ್ರೀ ಪಟಾಲಮ್ಮ ದೇಗುಲದ ಜೀರ್ಣೋದ್ಧಾರ, ಹಾಗೆಯೇ ಬ್ರಹ್ಮ ಕಳಶ, ರಾಜಗೋಪುರ
ಗಾಳಿ ಗೋಪುರದ ಲೋಕಾರ್ಪಣೆಗಳು ನಿರ್ವಿಘ್ನವಾಗಿ ಅತ್ಯಂತ ವಿಧಾನಗಳೊಂದಿಗೆ ಶ್ರದ್ಧಾ ಭಕ್ತಿಗಳೊಂದಿಗೆ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಭಕ್ತಾದಿಗಳು ತಾಯಿಯ ದರ್ಶನವನ್ನ ಮತ್ತು ತಾಯಿಯ ದೈವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಾಯಿಯ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.